ಇನ್ನೊಬ್ಬ ಬಿಜೆಪಿ ಶಾಸಕ ಬಾಯಿ ಬಿಟ್ಟಿದ್ದಾರೆ. ಅಂದ್ರೆ ಇನ್ನೊಂದು ದ್ವೇಷ ಭಾಷಣ ಮಾಡಿದ್ದಾರೆ. ದೇಶ, ಧರ್ಮ, ಸಂಸ್ಕೃತಿ, ಆಚಾರ, ವಿಚಾರ ಅಂತ ಹೇಳುವಂತ ಬಿಜೆಪಿ ನಾಯಕರು ಬಾಯಿ ತೆರೆದ ಕೂಡಲೇ ಅವಹೇಳನ, ಪ್ರಚೋದನಕಾರಿ ಮಾತು, ದ್ವೇಷದ ಮಾತು, ಒಡೆಯೋ ಮಾತು, ಧ್ವಂಸ ಮಾಡೋ ಮಾತು ಯಾಕೆ ಆಡ್ತಾರೆ? ವಿಶ್ವಗುರು ಆಗೋರು ಇಂಥ ಮಾತುಗಳನ್ನ ಆಡ್ತಾರೆ. ನಾವು ಧರ್ಮ ರಕ್ಷಕರು, ಸಂಸ್ಕೃತಿ ರಕ್ಷಕರು ಅಂತ ಹೇಳಿಕೊಳ್ಳುವವರು ಆಡುವಂಥ ಮಾತುಗಳ ಇವು. ದೇಶಕ್ಕೆ ಗುಂಪು ಹಿಂಸೆಯ ಮಾದರಿಯನ್ನು ತೋರಿಸ್ಕೊಟ್ಟಂತ ಕುಖ್ಯಾತ ಆದಿ ಉಡುಪಿ ಬೆತ್ತಲೆ ಪ್ರಕರಣದಲ್ಲಿ ಪ್ರಧಾನ ಆರೋಪಿಯಾಗಿದ್ದವರು ಶಾಸಕರಾಗಿರುವಂತಹ ಉಡುಪಿಯಲ್ಲಿ ಈಗ ಹೀಗೆ ಆಗಿದೆ. ಮನುಷ್ಯ ವಿರೋಧಿ ಸಿದ್ಧಾಂತವನ್ನೇ ಉಸಿರಾಡುವ, ಅವುಗಳನ್ನೇ ತನ್ನ ರಾಜಕೀಯ ಸಿದ್ಧಾಂತವಾಗಿ ಸ್ವೀಕರಿಸಿ ದ್ವೇಷ ಹಾಗೂ ಸುಳ್ಳಿನ ಮೂಲಕನೇ ರಾಜಕೀಯದ ಏಣಿ ಹತ್ತಿ ಈಗ ಶಾಸಕರಾಗಿರುವ ಯಶ್ಪಾಲ್ ಸುವರ್ಣ ಅಂತವರು ಇದ್ದಲ್ಲಿ ಕೇಳೋದಿಕ್ ಸಿಗುವಂತ ಮಾತು ಮಂಗಳವಾರ ಉಡುಪಿಯಲ್ಲಿ ಕೇಳಿಬಂದಿದೆ. 1992ರಲ್ಲಿ ಹಿಂದೂಗಳ ಭಾವನೆಗೆ ಧಕ್ಕೆ ಬಂದಾಗ ಹೇಗೆ ಬಾಬ್ರಿ ಮಸೀದಿಯನ್ನು ಧ್ವಂಸ ಮಾಡಿದ್ವೋ ಅದೇ ರೀತಿ ರಾಹುಲ್ ಗಾಂಧಿ ವಂಶವನ್ನ ಧ್ವಂಸ ಮಾಡುವಂತ ಕಾರ್ಯವನ್ನ ನಾವೆಲ್ಲಾ ಕಾರ್ಯಕರ್ತರು ಮಾಡಲಿದ್ದೀವಿ ಅಂತ ಹೇಳಿದ್ದಾರೆ ಯಶ್ಪಾಲ್ ಸುವರ್ಣ. ಹಾಗೆ ಖ್ಯಾತ ಕಲಾವಿದ, ಹೋರಾಟಗಾರ ಪ್ರಕಾಶ್ ರಾಜ್ ವಿರುದ್ಧವೂ ಕೂಡ ಯಶ್ಪಾಲ್ ಸುವರ್ಣ ನಾಲಿಗೆನ ಹರಿಬಿಟ್ಟಿದ್ದಾರೆ. ಕಲಾವಿದರನ್ನ ಒಟ್ಟುಗೂಡಿಸಿ ವಿಷ ಬೀಜ ಬಿತ್ತೋದಿಕ್ ಪ್ರಯತ್ನ ಪಡ್ತಿರುವಂತಹ ಪ್ರಕಾಶ್ ರಾಜ್ ಕರಾವಳಿಯಲ್ಲಿ ಬಂದು ಅಧಿಕ ಪ್ರಸಂಗತನ ಮಾಡಿದ್ರೆ ಅರಬ್ಬಿ ಸಮುದ್ರದಲ್ಲಿ ಎದ್ದೇಳ್ಬೇಕಾಗತ್ತೆ ಅಥವಾ ಮೀನಿಗೆ ಆಹಾರ ಆಗ್ಬೇಕಾಗತ್ತೆ ಅಂತ ಯಶ್ಪಾಲ್ ಬೆದರಿಕೆಯನ್ನ ಹಾಕಿದ್ದಾರೆ. ಸಿಟಿ ರವಿ ಯಶ್ಪಾಲ್ ಅವರ ಹಿನ್ನೆಲೆ ಅದು ಏನೇ ಇರಲಿ, ಈಗ ಅವರು ಜನಪ್ರತಿನಿಧಿಗಳು, ಶಾಸನ ಸಭೆಯ ಸದಸ್ಯರು, ಈ ರಾಜ್ಯದ ಜನರಿಗಾಗಿ ಕಾನೂನನ್ನ ರೂಪಿಸುವಂತಹ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅಂತಹ ಸ್ಥಾನದಲ್ಲಿರುವಾಗ್ಲಾದ್ರೂ ಕೇವಲ ತೋರಿಕೆಗಾದ್ರೂ ಕನಿಷ್ಠ ಸೌಜನ್ಯದಿಂದ ಮಾತನಾಡೋದು ಯಾಕೆ ಇವ್ರಿಗೆ ಆಗೋದಿಲ್ಲ? ಬಾಯ್ ಬಿಟ್ರೆ ಸಾಕು, ಬರೀ ಹೊಡೆಯುವ, ಬಡಿಯುವ, ಧ್ವಂಸ ಮಾಡುವ ಮಾತೆ ಇವ್ರ ಬಾಯಿಂದ ಹೊರಡೋದು ಯಾಕೆ? ಇವಿಷ್ಟೇ ನಮ್ಮ ಬಂಡವಾಳ, 4 ಜನರಿಗೆ ಉಪಕಾರ ಆಗುವಂತ ಬೇರೆ ಏನೂ ನಮ್ಮಲ್ಲಿಲ್ಲ ಅಂತ ಇವ್ರು ಮತ್ತೆ ಮತ್ತೆ ಇಡೀ ರಾಜ್ಯಕ್ಕೆ ಸಾರಿ ಸಾರಿ ಹೇಳೋದು ಯಾಕೆ? ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಟೀಕೆ ಮಾಡ್ಲಿ, ರಾಹುಲ್ ಗಾಂಧಿ ಅವರನ್ನ ಟೀಕೆ ಮಾಡ್ಲಿ, ಕಾಂಗ್ರೆಸ್ ಅನ್ನ ಎಷ್ಟು ಬೇಕಷ್ಟು ಟೀಕೆ ಮಾಡ್ಕೊಳ್ಳಿ, ಆದ್ರೆ ಟೀಕೆ ಮಾಡೋದು ಅಂತಂದ್ರೆ ಮುಗಿಸೇ ಬಿಡೋದು ಅಂತಾನೆ ಇವ್ರ ಲೆಕ್ಕಾಚಾರನಾ? ಈ ದೇಶದ ಯುವ ಜನರು, ವಿದ್ಯಾರ್ಥಿಗಳು ಮೋದಿ ಸರ್ಕಾರವನ್ನೇ ಬಗ್ಸಿದ್ದಾರೆ. ಯಾವುದು ಊಹೆ ಮಾಡೋದಿಕ್ಕೆ ಅಸಾಧ್ಯ ಅಂತ ಹೇಳಾಗ್ತಾ ಇತ್ತೋ ಅದನ್ನ ಈ ದೇಶದ ಜನ್ಜಿ ಮಾಡಿ ತೋರಿಸಿದ್ದಾರೆ. ಹಾಗಾಗಿ ಈ ಬಿಜೆಪಿ, ಮೋದಿ ಸರ್ಕಾರ, ಸಂಘ ಪರಿವಾರ ಕಂಗೆಟ್ ಹೋಗಿದೆ. ಈಗ ಈವರೆಗೆ ಎಲ್ಲರನ್ನ ನಾವು ಮಟ್ಟ ಹಾಕ್ತಾ ಇದ್ವಿ, ಇವ್ರು ಹೇಗೆ ನಮ್ಮನ್ನೇ ಪಳಗಿಸ್ಬಿಟ್ರು ಅಂತ ಕಂಗಾಲಾಗ್ಬಿಟ್ಟಿದ್ದಾರೆ. ಆ ಹತಾಶೆ ಈಗ ಈ ಬಿಜೆಪಿ ನಾಯಕರ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ವಸ್ತುನಿಷ್ಠವಾಗಿ ಎದುರಾಳಿಯನ್ನ ಟೀಕೆ ಮಾಡೋದಕ್ಕೆ ಸಾಧ್ಯ ಆಗದೇ ಇದ್ದಾಗ, ಮಾಹಿತಿ, ಅಂಕಿ ಅಂಶವನ್ನ ಇಟ್ಕೊಂಡು ಟೀಕಾಕಾರರನ್ನ ಎದುರಿಸೋದಿಕ್ ಆಗದೇ ಇದ್ದಾಗ, ಜನರಿಗಾಗಿ ತಾವೇನ್ ಮಾಡಿದೀವಿ ಅನ್ನೋದನ್ನ ಹೇಳೋದಿಕ್ ಸಾಧ್ಯ ಆಗದೇ ಇದ್ದಾಗ, ಬತ್ತಳಿಕೆಯಿಂದ ಹೊರಬರುವಂತಹ ಅಸ್ತ್ರನೇ ಈ ಹಿಂದೂ ಮುಸ್ಲಿಂ ವಿಭಜನೆ, ದ್ವೇಷ ಹಾಗೂ ಹೊಡೆಯುವ ಮಾತುಗಳು. ಒಂದು ವೇಳೆ ದ್ವೇಷ ಭಾಷಣ ಮಾಡೋದಿಲ್ಲ ಅಂತ ಬಿಜೆಪಿ ನಾಯಕರು ಏನಾದ್ರು ಪ್ರತಿಜ್ಞೆ ಮಾಡಿದ್ರೆ ಏನಾಗಬಹುದು? ಹಿಂದೂ ಮುಸ್ಲಿಂ ಅಂತ ವಿಭಜಿಸುವಂತ ಮಾತಾಡೋದಿಲ್ಲ ಅಂತ ಬಿಜೆಪಿ ನಾಯಕರು ಏನಾದ್ರು ಡಿಸೈಡ್ ಮಾಡಿಬಿಟ್ರೆ ಹೇಗಾಗಬಹುದು? ನೋಡಿ, ನೀವು ಮನೆಯಲ್ಲಿ ನಮ್ಮ ಜೊತೆಗೆ ಹಾಗೆಲ್ಲ ಮಾತಾಡೋದಿಲ್ಲ, ಮತ್ತೆ ಹೊರಗೆ ಹೋಗಿ ಯಾಕೆ ಅಷ್ಟೊಂದು ದ್ವೇಷ ಕಾರ್ತಿದಿ, ಅದೆಲ್ಲ ಚೆನ್ನಾಗಿ ಕಾಣಿಸೋದಿಲ್ಲ, ಅದನ್ನ ನಮ್ಮ ಮನೆ ಮಕ್ಕಳು ನೋಡಿದ್ರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಸಭ್ಯವಾಗಿ ಮಾತಾಡಿ ಅಂತ ಈ ಬಿಜೆಪಿ ಮುಖಂಡರ ಮನೆಯವರು ಅವ್ರಿಗೆ ಹೇಳಿ ಕಳಿಸಿದ್ರೆ ಹೇಗಿರ್ಬಹುದು? ಆವಾಗ ಈ ಬಿಜೆಪಿ ನಾಯಕರು ಭಾಷಣ ಮಾಡೋದನ್ನೇ ನಿಲ್ಲಿಸಬೇಕಾಗಬಹುದಾ? ವೀಕ್ಷಕರೇ, ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ, ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.